ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ಗಳು ಬಂದಾಗ ನೋಡಿ ಏನು ಸ್ವೀಟ್ ಮಾಡಬೇಕು ಅಂತ ಟೆನ್ಷನ್ ಆಗ್ತಿತ್ತು. ಆ ಟೆನ್ಷನ್ ಪಡದೆ ತುಂಬಾ ಕಡಿಮೆ ಸಮಯವನ್ನು ಬಳಸಿಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಬೇಕು, ಎಣ್ಣೆ ತುಪ್ಪ ಬೆಣ್ಣೆ ಬಳಸಬೇಕು ಅನ್ನೋ ಸಮಸ್ಯೆನೇ ಬೇಡ. ಯಾವುದೂ ನಾನು ಬಳಸದೆ ತುಂಬಾ ಈಸಿ ಹಾಗೂ ಸಿಂಪಲ್ ಆಗಿ ಬಾಯ್ಲಿಟ್ಟರೆ ಕರಗುವಂತಹ ಸ್ವೀಟ್ ಮೋಹನ್ ಥಾಲ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಾಮನ್ ಆಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ. ಸೊ ನೋಡಿ, 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕೊತಾ ಇದ್ದೀನಿ, ಅಂದರೆ ಹಾಲಿನ ಪೌಡರ್. ಈ ಸ್ಪೂನಿಂದ 2 ಟೇಬಲ್ ಸ್ಪೂನಷ್ಟು, 1 ಕಪ್ಪಷ್ಟು ಕಡಲೆ, ರುಚಿಗೆ ಅನುಗುಣವಾಗಿ ಸಕ್ಕರೆ, ಕರೆಕ್ಟಾದ ಅಳತೆ ಅಂದರೆ 1 ಕಪ್ಪಷ್ಟು ತಗೊಳ್ಳಿ. ಇನ್ ಕೇಸ್ ನೀವು ಬೆಲ್ಲ ಹಾಕೊತೀರಾ ಅಂತ ಹೇಳಿದರೆ ಹಾಕೋಬೋದು. 2 ಏಲಕ್ಕಿನ ನಾನು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೀ ಕುಡಿಯುವಂಥ ಲೋಟದಲ್ಲಿ 1/4 ಲೋಟ ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಈ ಹಾಲು ನೋಡಿ ಚೆನ್ನಾಗಿ ಕಾಯಿಸ್ಬಿಟ್ಟು ತಣ್ಣಗಾದ ಮೇಲೆ ನಾನು ತಗೊಂಡಿರೋದು. ಸೊ ಇಷ್ಟೇ ಸಾಮಗ್ರಿಗಳು, ಜಾಸ್ತಿ ಏನು ನಾನು ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಬೆಣ್ಣೆ ಯಾವುದು ಯೂಸ್ ಮಾಡ್ತಾ ಇಲ್ಲ. ತುಂಬಾ ಈಸಿಯಾಗೂ ಬೇಗನೆ ಆಗುವಂಥ ರೆಸಿಪಿ ಇದು. ಟ್ರೈ ಮಾಡಿ ನೋಡಿ. ನೋಡಿ, ಒಂದು ಜಾರ್ ತೊಳಿ. ಜಾರಿಗೆ ನೀವು ಫಸ್ಟು ಕಡಲೆಯನ್ನು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಕಡಲೆ ನೈಸಾಗಿ ಪೌಡ್ರ್ ಆದಮೇಲೆ ನೋಡಿ, ನೆಕ್ಸ್ಟ್ ಪ್ರೊಸೆಸ್ಸು ಸಕ್ಕರೆಯನ್ನು ನೈಸಾಗಿ ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಳಿ. ನೋಡಿ, ನಾನು ಮಿಕ್ಸ್ ಮಾಡಲಿಕ್ಕೆ ಈ ಥರ ಒಂದು ಕಡಾಯಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ರುಬ್ಬಿರುವಂತಹ ಕಡಲೆ ಪೌಡರ್ನ ಇದಕ್ಕೆ ಸೇರಿಸ್ಕೊಳ್ಳಿ. ನೋಡಿ, ನಾನು ಹಾಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ನೈಸಾಗಿ ಪೌಡರ್ ಮಾಡಿರುವಂತಹ ಸಕ್ಕರೆ ಪೌಡರನ್ನ ಹಾಕೊತಾ ಇದ್ದೀನಿ. ನಂತರ ನೋಡಿ, ಜಜ್ಜಿರುವಂತಹ ಏಲಕ್ಕಿ ಪೌಡ್ರು ಹಾಕೊತಾ ಇದ್ದೀನಿ. ಇನ್ ಕೇಸ್ ಏಲಕ್ಕಿ ಪೌಡ್ರ್ ಇದ್ದರೆ ಹಾಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕೊತಾ ಇದ್ದೀನಿ. ನೋಡಿ, ಇವಾಗ ಎಲ್ಲವನ್ನು ನೀವು ಸ್ಪೂನಿಂದ ಈ ಥರ ಚೆನ್ನಾಗಿ 2 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕೈಯಿಂದ ಅನುಕೂಲ ಆದರೆ ಕೈಯಿಂದಾದರೂ ಮಿಕ್ಸ್ ಮಾಡಿ, ಅಥವಾ ಸ್ಪೂನಿಂದಾದರೂ ಮಿಕ್ಸ್ ಮಾಡ್ಬೋದು. ಯಾವ ಥರ ನಿಮಗೆ ಈಸಿ ಆಗುತ್ತೋ ಆ ಥರ ಮಾಡಿ. ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಏನೂ ಇಲ್ಲ. ನೆಕ್ಸ್ಟ್ ಇದಕ್ಕೆ ಹಾಲು ಹಾಕೋಬೇಕಾದ್ರೆ ನೋಡಿ, ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ನೀವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ತೀರ ಅದೇ ಥರನೇ ಕಲಿಸ್ಬೇಕು. ಒಂದೇ ಸತಿ ಹಾಲನ್ನು ನೀವು ಹಾಕಬಾರ್ದು. ಅರ್ಧ ಟೀ ಸ್ಪೂನಷ್ಟು ನಾನು ಹಾಲನ್ನು ಹಾಕೊತಾ ಇದ್ದೀನಿ. ನೋಡಿ, ಇದೇ ಪ್ರೊಸೆಸ್ ಇಂಪಾರ್ಟೆಂಟು. ನೋಡಿ, ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೀವು ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದರೆ ಏನೂ ಅರ್ಥ ಆಗೋಲ್ಲ ಯಾವ ಥರ ಮಾಡಿದ್ದೀವಿ ಅಂತ. ಸೊ ನೋಡಿ, ಮತ್ತೊಮ್ಮೆ ಹಾಲನ್ನು ಹಾಕ್ತಾ ಇರಬೇಕು, ಮಿಕ್ಸ್ ಮಾಡ್ತಾಯಿರಿ. ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ. ಇದು ಪೌಡರ್ ಶುಗರ್ನ ನಾವು ಪೌಡ್ರ್ ಮಾಡಿ ಹಾಕ್ಕೊಂಡಿರ್ತೀವಲ್ವ, ಸೊ ತೆಳುವಾಗುತ್ತೆ ಬೇಗನೆ. ಇನ್ ಕೇಸ್ ನೀವು ಕಲಿಸ್ಬೇಕಾದ್ರೆ ತೆಳುವಾಯ್ತು ಅಂತ ಕಾಣಿಸಿದ್ರೆ ನೋಡಿ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಜಸ್ಟ್ ನೀವು ಕಡಲೆನ ಪೌಡ್ರ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಅಷ್ಟೇ, ಗಟ್ಟಿ ಬಂದುಬಿಡುತ್ತೆ. ನೋಡಿ, ಮಧ್ಯದಲ್ಲಿ ಹಾಲು ಹಾಕ್ತಾಯಿರಿ, ಕಲಿಸ್ತಾ ಇರಿ ಅಷ್ಟೇ. ನಿಮಗೆ ಕನ್ಸಿಸ್ಟೆನ್ಸಿ ಹೇಗಪ್ಪ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಕೈಯಿಂದ ನೀವು ಮುಟ್ಟು ನೋಡಿದಾಗ ಈ ಥರ ಉಂಡೆಯಾಗಿ ಬರುತ್ತಲ್ವ, ಸೊ ಇವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೀವು ಹಾಲೇನು ಹಾಕುವಂಥ ಅವಶ್ಯಕತೆ ಏನಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ನೋಡಿ, ನೆಕ್ಸ್ಟು ಈ ಥರ ರೌಂಡ್ ಶೇಪಲ್ಲಿ ಇರುವಂತಹ ಪ್ಲೇಟ್ನ ತೊಗೊಂಡ್ಬಿಟ್ಟು ನೋಡಿ, ಮಿಕ್ಸ್ ಮಾಡಿರುವಂತಹ ನೀವು ಏನೇ ಇದು ಟೆಕ್ಸ್ಚರ್ ಇದೆಯೋ ಮಿಶ್ರಣ, ಇದಕ್ಕೆ ನೀವು ತುಂಬಬೇಕು. ಈ ಥರ ಹಾಕೋಬೇಕು. ಈ ಥರ ಹಾಕಿಬಿಟ್ಟು ನೋಡಿ, ಕೈಯಿಂದ ಈ ಥರ ಚೆನ್ನಾಗಿ ನೀವು ಪ್ರೆಸ್ ಮಾಡಬೇಕು. ಇನ್ ಕೇಸ್ ಸ್ಪೂನಿಂದ ಆದರೂ ಮಾಡ್ತೀವಿ ಅಂದರೂ ಮಾಡ್ಬೋದು, ನಿಮಗೆ ಯಾವುದು ಈಸಿ ಆಗುತ್ತೋ ಆ ಥರ ಮಾಡಿ. ನಾನು ಕೈಯಿಂದನೇ ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಎಲ್ಲ ಕಡೆಯೂ ಒಂದೇ ಲೆವೆಲಾಗಿ ಬರಬೇಕು. ಆ ಥರ ನೀವು ಪ್ರೆಸ್ ಮಾಡ್ತಾ ಈ ಥರ ಸಮತಟ್ಟಾಗಿ ಬರುವ ಥರ ಮಾಡ್ಕೊಳ್ಳಿ ಅಷ್ಟೇ. ಆದಮೇಲೆ ಈ ಥರ ನೋಡಿ, ಮನೆಯಲ್ಲಿ ಫ್ರಿಜ್ ಇದ್ದರೆ ಫ್ರಿಜರಲ್ಲಿ 1 ಅವರ್ ನೀವು ಫ್ರೀಸ್ ಮಾಡಿ. ಇನ್ ಕೇಸ್ ಫ್ರಿಜರ್ ಇಲ್ಲ ಅಂತ ಹೇಳಿದರೆ ಹೀಗೆ 1 ಅವರ್ ಬಿಡಿ, ಡ್ರೈ ಆಗಿಬಿಡುತ್ತೆ. 1 ಅವರ್ ನಾನು ಫ್ರೀಸ್ ಮಾಡಿದ್ದೆ ಫ್ರಿಜ್ಜಲ್ಲಿ. ನೋಡಿ, ಇವಾಗ ಚೆನ್ನಾಗಿ ಡ್ರೈ ಆಗಿದೆ. ಇನ್ ಕೇಸ್ ನಿಮಗೆ ಫ್ರಿಜ್ನಲ್ಲಿ ಇಡಬೇಕು ಅಂತ ಏನಿಲ್ಲ, ಹಾಗೆ ಇಟ್ಟರೂ ಡ್ರೈ ಆಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ನಿಮಗೆ ಬೇಕಾಗುವಂತಹ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಏನಿಲ್ಲ. ನಾನು ನಿಮಗೆ 2 ಶೇಪಲ್ಲಿ ಕಟ್ ಮಾಡಿ ತೋರಿಸ್ತೀನಿ, ಸ್ಕ್ವೇರ್ ಮತ್ತು ಡೈಮಂಡ್ ಶೇಪಲ್ಲಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಯಾವ್ದು ಅನುಕೂಲ ಆಗುತ್ತೋ ನೀವು ಮಾಡಬಹುದು. ಸೊ ನೋಡಿ, ಫಸ್ಟ್ ಈ ಥರ ಕಟ್ ಮಾಡ್ಕೊಳ್ಳಿ ಉದ್ದವಾಗಿ. ಸೇಮ್ ಹೇಗೆ ಮಾಡ್ತಾರಲ್ಲ ಮಿಠಾಯಿ ಕಟ್ ಮಾಡ್ತಾರೆ ಅದೇ ಥರ ಅಷ್ಟೇ. ಇದು ನೋಡ್ತಾ ಇದ್ರೆ ಈಸಿ ಅಂತ ಅನಿಸ್ತಾ ಇದೆ ಅಲ್ವಾ. ಹೆಚ್ಚಿನದಾಗಿ ಯಾವುದೇ ನಾನು ಸಾಮಗ್ರಿಗಳನ್ನು ಬಳಸಿಲ್ಲ. ಕಾಮನಾಗಿ ಮನೇಲಿ ಇದ್ದೇ ಇರುತ್ತಲ್ಲ ಆ ಸಾಮಗ್ರಿಗಳನ್ನು ಬಳಸಿಬಿಟ್ಟು ಮಾಡಿದ್ದೀನಿ ಅಷ್ಟೇ. ಬಟ್ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಆಶೀರ್ವದಿಸಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಡೈಮಂಡ್ ಶಾಪಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಯಾರಿಗೆಲ್ಲ ಬರಲ್ಲ ಅಂದರೆ ನೋಡ್ಕೊಳ್ಳಿ ಹೇಗೆ ಕಟ್ ಮಾಡೋದು ಅಂತ. ಈ ಥರ
ಶೇಪ್ ಅಂದರೆ ಈ ಥರ ನೋಡಿ ಕಟ್ ಮಾಡ್ತಿದ್ದೀನಿ. ನಿಮ್ಗೆ 2 ಥರ ತೋರಿಸ್ತಿದ್ದೀನಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದು ಮನೇಲಿ ಗೋಡಂಬಿ ಇದ್ರೆ ನೀವು ಹಾಕೊಳ್ಳಿ. ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ ನೋಡಿ. ನಮ್ಮ ಮನೇಲಿ ಗೋಡಂಬಿ ಇತ್ತು, ಸೊ ಅದಕ್ಕೆ ಹಾಕೊತಾ ಇದ್ದೀನಿ. ಫೈನಲ್ ಆಗಿ ಮೋಹನ್ ಥಾಲ್ ಸ್ವೀಟ್ ರೆಡಿಯಾಗಿದೆ. ನಾನು ತೋರಿಸ್ತೀನಿ ನಿಮಗೆ. ನೀವು ಬಾಯಲ್ಲಿ ಇಟ್ಟ ತಕ್ಷಣ ಕರಗುತ್ತೆ ಇದು. ಖಂಡಿತವಾಗಿ ಸುಳ್ಳು ಹೇಳ್ತಾ ಇಲ್ಲ, ಮಾಡಿ ನೋಡಿ. ನೋಡಿ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಇದೆ ಅಂತ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್‌ನು ಆಶೀರ್ವಾದಿಸಿ, ಬೆಳೆಸಿ ಅಂತ ಕೇಳ್ಕೊತಾ ಈ ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಬಾಯ್.